ನೇತ್ರಾವತಿ ತೀರದ ಕೊಲೆ ಆರೋಪಗಳು, ಶವ ಹೂತಿಟ್ಟ ವಿಚಾರ, ಇದ್ರ ಬಗೆಗಿನ ಆರೋಪಗಳು ಎಲ್ಲವುಗಳ ತನಿಖೆ ಅಂತೂ ಶುರುವಾಗಿದೆ. ಒಂದು ಕಡೆ 13 ಪಾಯಿಂಟ್ಗಳನ್ನು ದೂರುದಾರ ಗುರುತು ಮಾಡಿದ್ದಾನೆ. ಒಂದು ಕಡೆ 12 ಪಾಯಿಂಟ್ಗಳ ಶೋಧ ಕಾರ್ಯಾಗಿದೆ. ಅದರಲ್ಲಿ ಪಾಯಿಂಟ್ ನಂಬರ್ 6 ಮಾತ್ರ ಅಸ್ಥಿಪಂಜರ ಸಿಕ್ಕಿರೋದು. ಇದು ಬಿಟ್ಟರೆ ದೂರುದಾರ ಹೇಳದ ಬಂಗ್ಲೆಗುಡ್ಡದ ಮೇಲ್ಭಾಗದಲ್ಲಿ ಕೆಲವು ಅಸ್ಥಿಪಂಜರ ಪತ್ತೆಯಾಗಿದೆ ಅಂತ ಒಂದು ಮಾಹಿತಿ ಇದೆ. ನಾಳೆ ಇದೇ ದೂರುದಾರ ಕೊಟ್ಟಿರ್ತಕ್ಕಂಥ ದೂರಿನ ಅನ್ವಯವಾಗಿ ನಾವು ಚೆಕ್ ಮಾಡಿಕೊಂಡಾಗ ಒಂದು ಪಾಯಿಂಟ್ ಮಾತ್ರ ಬಾಕಿ ಉಳ್ಕೊಳ್ತು. ನೇತ್ರಾವತಿ ತೀರದ ಹತ್ಯೆಗಳ ಶೋಧ ಕಾರ್ಯ ನಾಳೆ ನಿರ್ಣಾಯಕ ಹಂತಕ್ಕೆ ಬಂದು ತಲುಪ್ತಾ ಇದೆ. ಅಂದರೆ ಮೊದಲ ಸ್ಟೇಜ್ ಇದು. ಒಂದು ವೇಳೆ ಆ ದೂರುದಾರನ ಬಳಿಯಲ್ಲಿ ಇನ್ನೂ ಒಂದಷ್ಟು ಸ್ಥಳ ಇದೆ, ನಾನು ಅಲ್ಲಿ ಹೆಣ್ಣುಗಳನ್ನು ಹೂತಿದ್ದೀನಿ ಅಂತ ಅವನು ಇನ್ನೂ ಒಂದಷ್ಟನ್ನು ಅವನು ಹೇಳಿದ್ರೆ ಆಗ ಆ ಹಂತದಲ್ಲಿಯೂ ಕೂಡ ಅದನ್ನು ತನಿಖೆ ಮಾಡಬಹುದು. ಆದರೆ ಮೊದಲನೇ ಹಂತದಲ್ಲಿ ಮಾತ್ರ ಕಡೆಯ ಒಂದು ಶೋಧ ಕಾರ್ಯ ಅಂತ ಹೇಳಬಹುದು. ಇದನ್ನು ಪಾಯಿಂಟ್ ನಂಬರ್ 13ರಲ್ಲಿ ನಾಳೆ ಅಂತಿಮ ಶೋಧ ಕಾರ್ಯ ನಡೆಯುತ್ತೆ. ನಾಳೆ ಏನಾದರೂ ಅಲ್ಲಿ ಒಂದಷ್ಟು ಮೂಳೆನೋ ಅಸ್ಥಿಪಂಜರವೋ ಸಿಗದೆ ಹೋದರೆ ಈ ಕಾರ್ಯಾಚರಣೆ ಇಲ್ಲಿಗೆ ಅಂತ್ಯ ಆಗಿಬಿಡುತ್ತಾ. ಅಲ್ಲಿಗೆ ದೂರುದಾರ ಹೇಳಿದ್ದ ವಿಚಾರ ಬರೀ ಒಂದು ಶವಕ್ಕೆ ಮಾತ್ರ ಸೀಮಿತವಾಯಿತು ಅಥವಾ ಅಸ್ಥಿಪಂಜರಕ್ಕೆ ಮಾತ್ರ ಸೀಮಿತವಾಯಿತು ಅಂತ ಹೇಳಿ ಅದನ್ನು ಬಿಟ್ಟುಬಿಡೋಕ್ಕಾಗತ್ತಾ? ಕಾನೂನು ಪ್ರಕಾರ ಹೋದಾಗ ಒಂದು 100 ಗುಂಡಿಗಳು ಹೇಳಿದ್ರೆ 100 ಗುಂಡಿ ತೋಡಬೇಕಾಗತ್ತಾ? ಅಥವಾ ಅನೇಕ ಗುಂಡಿಗಳನ್ನು ತೋಡ್ತಾ ಹೋದಾಗ ಇವನಿಗೇನು ಕ್ಲಾರಿಟಿ ಇಲ್ಲ, ಸುಮ್ಮನೆ ಯಾವುದೋ ಜಾಗ ತೋರಿಸ್ತಾನೆ, ನಮ್ಮ ಸಮಯ ವೇಸ್ಟ್ ಆಗ್ತಾ ಇದೆ, ಹಾಗೆ ಹೀಗೆ ಅಂತ ಆ ಚರ್ಚೆ ಮುನ್ನೆಲೆಗೆ ಬರುತ್ತಾ ಗೊತ್ತಿಲ್ಲ. SIT ಮುಂದಿನ ಆಯ್ಕೆ ದೂರುದಾರನ ಕರ್ಕೊಂಡು ಬಂದು ನೀನು ಸರಿಯಾಗಿ ಹೇಳಪ್ಪ, ಇನ್ನೂ ಎಲ್ಲೆಲ್ಲಿ ನೀನು ಹೂತಾಕಿದ್ಯಾ, ಏನು ಕತೆ, 13 ಗುಂಡಿ ತೋಡಿದಾಗ ಅದರಲ್ಲಿ ಒಂದರಲ್ಲಿ ಸಿಕ್ಕರೆ ನಾವೇನು ಮಾಡಬೇಕು? ಹಾಗಾದರೆ ಒಂದಕ್ಕೆ ಬೆಲೆ ಇಲ್ವಾ? ಕಾನೂನು ಪ್ರಕಾರ ಬೆಲೆ ಇರಬಹುದು. ಆದರೆ ಇವರು ಕರೆಕ್ಟಾಗಿ ಸ್ವಲ್ಪ ನೆನಪು ಮಾಡ್ಕೊಂಡು ಹೇಳೋದು ನೀಟಾಗಿ ಅಂತ ಕೇಳಬಹುದಾಗುತ್ತೆ. ವಿಚಾರಣೆ ಆದ ಮೇಲೆ ಕಾರ್ಯಾಚರಣೆಯನ್ನು ಮುಂದುವರೆಸುವಂತಹ ಚಾನ್ಸಸ್ ಇದೆ. ಕಾನೂನು ತಜ್ಞರ ಅಭಿಪ್ರಾಯವನ್ನು ಪಡೆದುಕೊಂಡೇ ಮುಂದೆ ನಿರ್ಧಾರ ಮಾಡಬೇಕಾಗಿದೆ. ದೂರುದಾರ ತೋರಿಸಿರ್ತಕ್ಕಂತಹ ಕೆಲ ಖಾಸಗಿ ಜಾಗಗಳು, ಇದು ಅರಣ್ಯ ಆಯಿತು, ನೇತ್ರಾವತಿ ತೀರ ಆಯಿತು, ಇದೊಂದು ಭಾಗ. ಇಲ್ಲ ಸಮಯ ಕೆಲವರು ಅವರವರ ಪ್ರೈವೇಟ್ ಹೌಸ್ಗಳೋ, ಫಾರ್ಮ್ ಹೌಸ್ಗಳೋ, ಮನೇನೋ, ಹಿಂದೆ ಇದ್ದಕ್ಕಂಥ ಜಾಗನೋ ಇಲ್ಲೆಲ್ಲ ಹೂತುಬಿಟ್ಟಿದ್ದಾರೆ, ನನಗದು ಗೊತ್ತು, ನನ್ನ ಕೈಲೇ ಹೂಳಿಸಿದ್ರು ಅಂತ ಹೇಳಿದಾಗ ಅಲ್ಲಿಯೂ ಕೂಡ ಶೋಧ ಕಾರ್ಯ ಮಾಡಬೇಕಾಗಬಹುದು. ಶೋಧದ ಪ್ರಕ್ರಿಯೆ ಭಾಗ 2 ಮುಂದುವರಿಯುವಂಥ ಸಾಧ್ಯತೆ ಇದೆ. 30 ಸ್ಪಾಟ್ಗಳನ್ನು ಗುರುತಿಸಿರುವುದಾಗಿ ದೂರುದಾರ ಹೇಳಿದ್ದಾನೆ. ಮೊದಲ ಹಂತದಲ್ಲಿ 13 ಸ್ಪಾಟನ್ನು ದೂರುದಾರ ತೋರಿಸಿದ್ದಾನೆ. ಭಾಗ 2ರಲ್ಲಿ ಉಳಿದ ಸ್ಪಾಟ್ಗಳ ಸ್ಥಳ ಮಹಜರು ಆಗಬಹುದು. ಉಳಿದ 17 ಸ್ಪಾಟ್ಗಳ ಮಹಜರನ್ನು ನಾಳೆ ಆದ ಮೇಲೆ ಮಾಡಬಹುದಾಗುತ್ತೆ. ಇತ್ತ 2ನೇ ದೂರುದಾರನ ಕೇಸನ್ನು ಕೂಡ SIT ಕೈಗೆತ್ತಿಕೊಳ್ಳಬಹುದು. ಕಲ್ಲೇರಿಯ ಬಾಲಕಿಯ ಶವ ಹೂತಿಟ್ಟಂಥ ಜಾಗದಲ್ಲಿ ಶೋಧವಾಗುವಂಥ ಸಾಧ್ಯತೆ ಇದೆ.